ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ, ನಮ್ಮ ಅಣ್ಣ ಕೈ ಗೂಸ ತಿಂದ ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕು ಮಶಾನ ಬೇಕಾ ಡಿಸೈಡ್ ಮಾಡಲ್ಲ. ತನಿಖೆ ನಡೀತಾ ಇದೆ. ನಮಗೆ ಇವ್ರ ಮೇಲೆ ನಂಬಿಕೆ ಇದೆ, SIT ಮೇಲೆ. ನಿಜ ಏನಿದೆ ಅದು ಹೊರಗಡೆ ಬರುತ್ತೆ. ನಮಗೆ ಏನು ಭಯ ಇಲ್ಲ, ನಮಗೆ ಏನು ಭಯ ಇಲ್ಲ. ಭಯ ಇದ್ರೆ ನಿಮ್ಮ ಮುಂದೆ ನಿಲ್ಲದೇ ಇಲ್ಲ. ನಾವು ಭಯ ಇದ್ದಿದ್ದ ಮನುಷ್ಯನೇ ಅಲ್ಲ. ನನ್ನ ಮೇಲೆ ಹಣೆ ಇಟ್ಟಳು ಅಲ್ಲ ಅದೆಲ್ಲ ನೀವು ಹೇಳಿದ ಮಾತೇ ನಾನು ಕೇಳ್ಬೇಕಂತೇಳಿ ಏನಿಲ್ಲ. ನಾನು ಹೇಳಿದ ಮಾತು ನೀವು ಕೇಳ್ಬೇಕಾಗತ್ತೆ. ಇಲ್ಲ ಅಂದ್ರೆ ಮೈಕ್ ಹಿಡಿಯೋದು ಬೇಡ ಅಷ್ಟೇ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಹೇಳ್ರಪ್ಪ, ನಾನು ಯಾರಂತೇಳಿ ನಿಮಗೆ ಗೊತ್ತಿದೆ? ಇಲ್ಲಲ್ಲ. ಇವನು ಯಾರು ಹೇಳ? ನಾನು ಹೇಳಿದ್ರಲ್ಲ ನಿಮಗೆ ಗೊತ್ತಾಗೋದು. ಅದೇ ಯಾರು ಹೇಳ? ನಾನ್ ಮುನಾಫ್, ಹೌದಾ? ನಗು ಬರ್ಲಿಲ್ವಾ? ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದವನು ಕರ್ನಾಟಕದಲ್ಲಿ, ಹೌದಾ? ಮತ್ತೆ ನಮ್ಮ ಬಗ್ಗೆ ನಿಮ್ಗೆ ಏನ್ ಗೊತ್ತ? ಸುಮ್ಕೆ ಯಾವ್ದಾದ್ರು ಸುಳ್ಳು ಮಾತು ಹೇಳ್ಬಾರ್ದು. ನಾನು ನ್ಯೂಸಲ್ಲಿ ನೋಡಿದೆ, ನಾನು ಕೇರಳದಿಂದ ಏನೋ ಸೆಕ್ಯೂರಿಟಿ ಎಲ್ಲ ತಗೊಂಡು ಬಂದಿದ್ದೀನಿ. ನಾನು ಒಬ್ಬನೇ ಬಂದಿದ್ದೀನಿ ಬಾಸ್. ಮೇಡಮ್ ಯಾಕೆ ಮೇಡಮ್ ಬೆಳಗ್ಗೆಯಿಂದ ಹಿಂಗ್ ನೀರು ಕುಡಿಸ್ತಿದ್ದೀರ? ಹೆದರಿಕೆ ಇಲ್ಲ, ನಮ್ಗೆ ನಿಜ ಇದೆ. ಆ ನಿಜದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಓಕೆ. ಪರ್ಟಿಕ್ಯುಲರ್ ಆಗಿ ಯಾವ್ದಕ್ಕೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಈಗ? ಅವ್ರು ಯಾವ ವಿಷಯಕ್ಕೆ ಎನ್ಕ್ವೈರಿ ಮಾಡ್ತಾ ಅವ್ರಿಗೆ ಗೊತ್ತಿದೆ, ಅವ್ರು ಮಾಡ್ತಾ ಇದ್ದಾರೆ. ಮೊದಲನೇ ಬಾರಿ ಇಲ್ಲಿ ಕರ್ಕೊಂಡ್ ಬಂದಿದ್ದು ಯಾರು ಸರ್? ಅಲ್ಲ ಅದು ಬಿಡ್ರಿ, ನಾನು ಇಲ್ಲಿ ನನ್ನ ಬಿಸ್ನೆಸ್ ಎಲ್ಲರೂ ನಾನು ಅವರೆಲ್ಲ ಜೊತೆಗೆ ಅಪ್ರೋಚ್ ಆಗಿದ್ದೀನಿ ಸರ್. ನಾನು ಇಂಥ ಒಬ್ರು ಪರ್ಟಿಕ್ಯುಲರ್ ಒಬ್ರ ಹತ್ರ ಅಂತೇಳಿ ಇಲ್ಲ, ಎಲ್ಲರ ಜೊತೆ ಇದೆ. ಈಗ ಇದರಲ್ಲಿ ಈಗ ನನಗೆ ಕ್ವಶನ್ ಕೇಳ್ತಾ ಇರೋರು ನನ್ನ ಜೊತೆಗೆ 72 ದಿನ ಶಿರೂರಲ್ಲಿದ್ದರು. ನಾವು ನಮ್ಮ ಹೋರಾಟಕ್ಕೆ ಸಪೋರ್ಟ್ ಕೊಟ್ಟಿದ್ದವರು ಇದ್ದಾರೆ ಆವತ್ತು. ಅಲ್ಲ ನಿಮ್ಮ ಇದರಲ್ಲೇ ಇದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ದೇವಸ್ಥಾನಿಗೆ ಇರಲಿ, ಇದು ಯಾರು ಆರೋಪಿ ಅಂತೇಳಿ ಇರಲಿ, ನಾನು ಇವತ್ತಕ್ಕ ಹೇಳಿಲ್ಲ, ಇನ್ನೂ ಹೇಳೋದು ಇಲ್ಲ. ಅದು ನನ್ನ ಕೆಲಸ ಇಲ್ಲ. ನಾನು ಈಗ ಧರ್ಮಸ್ಥಳ ಅಂದರೆ ಒಂದು ಜಾಗ ಹೆಸರು, ದೇವಸ್ಥಾನ ಹೆಸರಲ್ಲ. ನಾವು ಆ ಧರ್ಮಸ್ಥಳ ಪಕ್ಕದಲ್ಲಿ ಇರುವ ಒಂದು ಘಟನೆಯಲ್ಲಿ ಏನು ಅದು ಸತ್ಯ ಏನು ಸುಳ್ಳು ಅಂತೇಳಿ ಅಷ್ಟೇ, ಅದರಲ್ಲಿ ಬೇರೆ ಏನಿಲ್ಲ. ನಿಮ್ಮದೊಂದು ಆಡಿಯೋ ಬಂದಿದೆ, ಅಂದ್ರೆ ಸುಜಾತ ಭಟ್ ವಿಷಯ ಕೇಳ್ತೀನಿ, ಅದು ನಿಮ್ಮದೆಯಾ? ಅದು ನಂದೆ. ನಿಮಗೆ ಆಗ ಬೇಜಾರಾಗಿದ್ದು? ಬೇಜಾರಾಯಿತು. ನಮಗೆ ಏನಂದ್ರೆ, ಒಂದು ಅಮ್ಮ ಅಂದ್ರೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡೋದು. ಒಂದು ಯಾರ ಅಮ್ಮ ಇರಲಿ ಅಂತ ಏಜಲ್ಲಿ ಇರೋರಿಗೆ ನಾವು ರೆಸ್ಪೆಕ್ಟ್ ಕೊಡೋದು. ಮನುಷ್ಯನಾಗಿದ್ರೆ ಅದು ಬೇಕು. ನಮ್ಮ ಅಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರಿಗೆ ರೆಸ್ಪೆಕ್ಟ್ ಕೊಡೋದು? ಏನೋ ಬೇಕಣ. ಅವ್ರು ಹೇಳಿದ ಮಾತಲ್ಲಿ ನಮಗೆ ಏನಾಯ್ತು, ನಿಜ ಇದಂತೆ. ಅವರು ನಮಗೆ ಪೆಟ್ಟು ತೋರಿಸಿದ್ರು ತಲೆಗೆ. ಆ ಪೆಟ್ಟು ಅವ್ರಿಗೆ ಹೇಳಿದ ಕಥೆಯಲ್ಲಿ ಒಂದು ನಿಜ ಇದೆ ಅಂತೇಳಿ ನಾವು ಇಷ್ಟೆಲ್ಲ ಅವ್ರ ಜೊತೆಗೆ ನಿಂತಿದ್ವಿ. ಅವ್ರು ಈಗಲೂ ಸುಳ್ಳು ಅಂತೇಳಿ ನಾನು ಹೇಳಲ್ಲ, ಅವ್ರು ನಿಜ ಅಂತೇಳಿ ಹೇಳಲ್ಲ. ಮನಾಫ್ ಬೇಜಾರಾಗ್ಬಿಡ್ತು ಅಂತ ಕಾಡ್ಗೋಗ್ಬಿಟ್ಟು ನಿನ್ ಬಾಯಿಗೆ ತೋಚ್ದಂಗೆಲ್ಲ ಮಾತಾಡ್ತೀಯ ನೀನು. ಏನೋ ಕಂದಲೇ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಇನ್ನೊಂದು ರಾಜ್ಯದಲ್ಲಿ ಯಾವನ ನೀನು? ಇನ್ನೊಂದು ರಾಜ್ಯದಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡಕ್ ನೀನು ಇದ್ಯಾವುದೋ ಹೊಸ ಪ್ರತಿಭೆ. ನೀನ್ ಯಾವನೋ ಕೇಳಬೇಕಲ್ಲ ಪೊಲೀಸ್ನವರು. ಅದರ ಬಗ್ಗೆ ಜನಾಭಿಪ್ರಾಯ ಸಂಗ್ರಹ ಮಾಡೋದು ಕೇರಳದಲ್ಲಿ. ಯಾರು ಇವನು? ಏನ್ ಜನಾಭಿಪ್ರಾಯ ಸಂಗೀತ? ಜನರ ಮುಂದೆ ಬಿಟ್ರೆ ಬುರುಡ ಹೊಡೆದಾಕ್ಬಿಡ್ತಾರೆ ನಿಂದೀಗ. ನೀನು ಮಾಡಿರೋ ಕಚಡ ಕೆಲ್ಸಕ್ಕೆ ಅಲ್ಲೂ ಜನಾಭಿಪ್ರಾಯ ಅಂತೆ. ಏನು ಮಹಾತ್ಮ ಗಾಂಧಿ ಮೊಮ್ಮಗ ಸಂತತಿ? ಸತ್ಯ ಹೇಳಕ್ಕೆ ಇವನು. ದಿಸ್ ಫೆಲೋ ಶುಡ್ ನಾಟ್ ಬಿ ಅಲೋ ಟು ಎಸ್ಕೇಪ್. ಕೊಡ್ತಾ ಇರೋ ರೀಸನ್ಗಳು ಏನೋ ಇಲ್ವೇನೋ ನನ್ನ ಹತ್ರ. ಬುರುಡ ಬಿಟ್ಕೊಂಡು ತಿರುಗ್ತಿದ್ದಾನೆ ಇನ್ನುವೆ. ವೈ SIT ಏನು ಅವನ ಮೇಲೆ ಏನು ಪ್ರೀತಿ ಏನು SITಗೆ? ಬರೀ ವಿಚಾರಣೆ ಮಾಡಿ ಕಳಿಸಿ. ಬರೀ ವಿಚಾರಣೆ ಅಂತೆ, ವಿಚಾರಣೆ. ಆದ್ರೆ ಒಳಕ್ಕೆ ತಗೊಂಡೋಗಿ ಮಾಡ್ರೋ ಕಚಡ ಕೆಲ್ಸಕ್ಕೆ ಇದಕ್ಕೋಗಿ ಮಾಡ್ತಾನೆ. ನಿಮ್ಮ ಮನೆಯಲ್ಲಿ ಯಾರಿಗಾರೊಬ್ರು ನನಗೆ ಬೇಜಾರಾಯ್ತು ನಿಮ್ಮ ಮನೆಯಲ್ಲಿ ಇರೋರ ಬಗ್ಗೆ, ಒಬ್ಬರ ಬಗ್ಗೆ ಅಂತ. ಈಗ ನಾ ಮಾಡಿದ್ರೆ ಯಾರೋ ಹೆಂಡ್ತಿನೋ ಮಕ್ಕಳ ಮೇಲೋ, ಅತ್ತೆ ತಾಯಿ ತಂದೆ ಮೇಲೆ, ಯಾರ ಮೇಲೆ? ಪರ್ಮಿಷನ್ ಇಲ್ಲದೆ ಅರಣ್ಯ ಪ್ರವೇಶದ ಬಗ್ಗೆ ಇನ್ನೂ ಕೇಸೇ ಆಗಿಲ್ಲ ಸರ್. ಕೇಸೇ ಆಗಿಲ್ಲ. ಕೇಸ್ ಆಗದೆ ಇರಲಿ, ಲೋಕಲ್ DCF ಮೇಲೆ ನಾನು ಕೇಸ್ ಹಾಕ್ತೀನಿ. ಅರ್ಥ ಆಯ್ತಾ? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.